ನಮಗೆ ಇರೋ ಮಾಹಿತಿ ಪ್ರಕಾರ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 3 ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದ್ದಾರೆ ಸರ್. ಯಾಕಿಲ್ಲ, ಯಾಕಿರಬಾರ್ದು? ಇವಾಗ ಕೆಂಪೇಗೌಡರು ಎಲ್ಲಾ ಪೇಟೆ ಕಟ್ಟಿದ್ರು, ಒಕ್ಕಲಿಗರಿಗೆ ಯಾವ ಪೇಟೆ ಕಟ್ಟಿದ್ರು? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡಿದ್ರು, ಒಕ್ಕಲಿಗರ ಸಮಾಜದ ಶಾಂತಿಯ ತೋಟ ಅಂತ ಎಲ್ಲಾದ್ರೂ ಹೇಳಿದಾರ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಹೆಂಗ್ ಹೇಳ್ತೀರಾ ಅಷ್ಟು ಜನ ಇಲ್ಲ ಅಂತ. ಸರ್ಕಾರ ಕೊಟ್ಟಿರುವಂತ ವರದಿ ಅಲ್ಲ ಇದು, ಕಾಂತರಾಜು ಕಮಿಟಿ ಕೊಟ್ಟಿರುವಂತ ವರದಿನ ಇಷ್ಟೇ ಜನಸಂಖ್ಯೆ ಇರಬೇಕಂತ ನೀವೇ ಸರ್ಕಾರಕ್ಕೆ ತಾಕೀತು ಕೊಡಂಗಾಯ್ತಲ್ಲ. ನಾವ್ ಯಾರಿಗೂ ತಾಕೀತು ಮಾಡ್ತಾ ಇಲ್ಲ. ಅವ್ರು ದೇವ್ರ, ಮತ್ತೆ ಕಾಂತರಾಜು ಅವರು ದೇವ್ರ ಸರ್ ಅವರು. ಮತ್ತೆ ಅಲ್ಲ ಅಂದಮೇಲೆ ನಿಮ್ಮ ತರ ಮನುಷ್ಯ ಅಂದಮೇಲೆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದ್ದಾಗ ಮಿಸ್ಟೇಕ್ಸು ಎರರ್ಸ್ಗಳು ಇದ್ದೇ ಇರ್ತವೆ. ಹಂಗಿರ್ಬೇಕಾದಾಗ ಪ್ರಶ್ನೆ ಮಾಡಬಾರ್ದು ಅಂತ ಯಾರಾದರೂ ಕಾನೂನು ಮಾಡಿದಾರ? ನಿನ್ನೆ ಅಷ್ಟೇ ನಾವು ಅಂಬೇಡ್ಕರ್ ಅವರ ಒಂದು ಆಚರಣೆ ಮಾಡಿದ್ದೀವಿ. ಅವ್ರು ಕೊಟ್ಟರು ರೈಟ್ಸ್ ಏನು ನಮಗೆ? ರೈಟ್ ಟು ಸ್ಪೀಚ್, ರೈಟ್ ಟು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಕೇಳಬಾರ್ದು ಅಂತ ಹೇಳಕ್ಕೆ ಯಾರಿಗೆ ಅಧಿಕಾರ ಇದೆ? ಸರ್, ಮೊದಲನೇ ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಲ್ಲ. ಮಾಧ್ಯಮದವರು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ. ನಾವು ಕೇಳುವಂಥದ್ರ ಬಗ್ಗೆ ಇಷ್ಟೇ, ನಮಗೆ ಅನ್ಯಾಯ ಆಗದೆ ಬೇರೆಯವ್ರಿಗೂ ಅನ್ಯಾಯ ಮಾಡಿದೆ ನ್ಯಾಯಯುತವಾಗಿ ಏನ್ ಮಾಡಬೇಕು ಮಾಡಿ ಅಂತ. ಇಲ್ಲಿ ಸ್ಥಾನಮಾನದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ಯಾವುದು 6ನೇ ಸ್ಥಾನ ಹೋಗಿರೋದ್ರ ಬಗ್ಗೆ ಅಂತಲ್ಲ, ನನ್ನ ಮನೆಗೆ ಬಂದಿಲ್ಲ ಸರ್, ನನ್ನ ಮನೆಗೆ ಬಂದಿಲ್ಲ. ಅವತ್ತಿನ ಏನು ಅಧ್ಯಕ್ಷರಾಗಿದ್ರು ಅವ್ರ ಮನೆಗೆ ಹೋಗಿಲ್ಲ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು 1 ವರ್ಷದಿಂದನೇ ಹೇಳಿದ್ರು ನನ್ನ ಮನೆಗೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳ್ತಾ ಇರೋದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಆ ಆಯೋಗ ಮಾಡಿರ್ತಕ್ಕಂಥ ಇಲ್ಲಾಜಿಕಲ್ ವರದಿ ಬಗ್ಗೆ ನಮ್ಮ ವಿರೋಧ ಇದೆ. ನಮಗೆ ಇರೋ ಮಾಹಿತಿ ಪ್ರಕಾರ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 3 ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದ್ದಾರೆ ಸರ್. ಯಾಕಿಲ್ಲ, ಯಾಕಿರಬಾರ್ದು? ಇವಾಗ ಕೆಂಪೇಗೌಡರು ಎಲ್ಲಾ ಪೇಟೆ ಕಟ್ಟಿದ್ರು, ಒಕ್ಕಲಿಗರಿಗೆ ಯಾವ ಪೇಟೆ ಕಟ್ಟಿದ್ರು? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡಿದ್ರು, ಒಕ್ಕಲಿಗರ ಸಮಾಜದ ಶಾಂತಿಯ ತೋಟ ಅಂತ ಎಲ್ಲಾದ್ರೂ ಹೇಳಿದಾರ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಹೆಂಗ್ ಹೇಳ್ತೀರಾ ಅಷ್ಟು ಜನ ಇಲ್ಲ ಅಂತ. ಸರ್ಕಾರ ಕೊಟ್ಟಿರುವಂತ ವರದಿ ಅಲ್ಲ ಇದು, ಕಾಂತರಾಜು ಕಮಿಟಿ ಕೊಟ್ಟಿರುವಂತ ವರದಿನ ಇಷ್ಟೇ ಜನಸಂಖ್ಯೆ ಇರಬೇಕಂತ ನೀವೇ ಸರ್ಕಾರಕ್ಕೆ ತಾಕೀತು ಕೊಡಂಗಾಯ್ತಲ್ಲ. ನಾವ್ ಯಾರಿಗೂ ತಾಕೀತು ಮಾಡ್ತಾ ಇಲ್ಲ. ಅವ್ರು ದೇವ್ರ, ಮತ್ತೆ ಕಾಂತರಾಜು ಅವರು ದೇವ್ರ ಸರ್ ಅವರು. ಮತ್ತೆ ಅಲ್ಲ ಅಂದಮೇಲೆ ನಿಮ್ಮ ತರ ಮನುಷ್ಯ ಅಂದಮೇಲೆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದ್ದಾಗ ಮಿಸ್ಟೇಕ್ಸು ಎರರ್ಸ್ಗಳು ಇದ್ದೇ ಇರ್ತವೆ. ಹಂಗಿರ್ಬೇಕಾದಾಗ ಪ್ರಶ್ನೆ ಮಾಡಬಾರ್ದು ಅಂತ ಯಾರಾದರೂ ಕಾನೂನು ಮಾಡಿದಾರ? ನಿನ್ನೆ ಅಷ್ಟೇ ನಾವು ಅಂಬೇಡ್ಕರ್ ಅವರ ಒಂದು ಆಚರಣೆ ಮಾಡಿದ್ದೀವಿ. ಅವ್ರು ಕೊಟ್ಟರು ರೈಟ್ಸ್ ಏನು ನಮಗೆ? ರೈಟ್ ಟು ಸ್ಪೀಚ್, ರೈಟ್ ಟು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಕೇಳಬಾರ್ದು ಅಂತ ಹೇಳಕ್ಕೆ ಯಾರಿಗೆ ಅಧಿಕಾರ ಇದೆ? ಸರ್, ಮೊದಲನೇ ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಲ್ಲ. ಮಾಧ್ಯಮದವರು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ. ನಾವು ಕೇಳುವಂಥದ್ರ ಬಗ್ಗೆ ಇಷ್ಟೇ, ನಮಗೆ ಅನ್ಯಾಯ ಆಗದೆ ಬೇರೆಯವ್ರಿಗೂ ಅನ್ಯಾಯ ಮಾಡಿದೆ ನ್ಯಾಯಯುತವಾಗಿ ಏನ್ ಮಾಡಬೇಕು ಮಾಡಿ ಅಂತ. ಇಲ್ಲಿ ಸ್ಥಾನಮಾನದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ಯಾವುದು 6ನೇ ಸ್ಥಾನ ಹೋಗಿರೋದ್ರ ಬಗ್ಗೆ ಅಂತಲ್ಲ, ನನ್ನ ಮನೆಗೆ ಬಂದಿಲ್ಲ ಸರ್, ನನ್ನ ಮನೆಗೆ ಬಂದಿಲ್ಲ. ಅವತ್ತಿನ ಏನು ಅಧ್ಯಕ್ಷರಾಗಿದ್ರು ಅವ್ರ ಮನೆಗೆ ಹೋಗಿಲ್ಲ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು 1 ವರ್ಷದಿಂದನೇ ಹೇಳಿದ್ರು ನನ್ನ ಮನೆಗೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳ್ತಾ ಇರೋದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಆ ಆಯೋಗ ಮಾಡಿರ್ತಕ್ಕಂಥ ಇಲ್ಲಾಜಿಕಲ್ ವರದಿ ಬಗ್ಗೆ ನಮ್ಮ ವಿರೋಧ ಇದೆ. ನಮಗೆ ಇರೋ ಮಾಹಿತಿ ಪ್ರಕಾರ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 3 ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದ್ದಾರೆ ಸರ್. ಯಾಕಿಲ್ಲ, ಯಾಕಿರಬಾರ್ದು? ಇವಾಗ ಕೆಂಪೇಗೌಡರು ಎಲ್ಲಾ ಪೇಟೆ ಕಟ್ಟಿದ್ರು, ಒಕ್ಕಲಿಗರಿಗೆ ಯಾವ ಪೇಟೆ ಕಟ್ಟಿದ್ರು? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡಿದ್ರು, ಒಕ್ಕಲಿಗರ ಸಮಾಜದ ಶಾಂತಿಯ ತೋಟ ಅಂತ ಎಲ್ಲಾದ್ರೂ ಹೇಳಿದಾರ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಹೆಂಗ್ ಹೇಳ್ತೀರಾ ಅಷ್ಟು ಜನ ಇಲ್ಲ ಅಂತ. ಸರ್ಕಾರ ಕೊಟ್ಟಿರುವಂತ ವರದಿ ಅಲ್ಲ ಇದು, ಕಾಂತರಾಜು ಕಮಿಟಿ ಕೊಟ್ಟಿರುವಂತ ವರದಿನ ಇಷ್ಟೇ ಜನಸಂಖ್ಯೆ ಇರಬೇಕಂತ ನೀವೇ ಸರ್ಕಾರಕ್ಕೆ ತಾಕೀತು ಕೊಡಂಗಾಯ್ತಲ್ಲ. ನಾವ್ ಯಾರಿಗೂ ತಾಕೀತು ಮಾಡ್ತಾ ಇಲ್ಲ. ಅವ್ರು ದೇವ್ರ, ಮತ್ತೆ ಕಾಂತರಾಜು ಅವರು ದೇವ್ರ ಸರ್ ಅವರು. ಮತ್ತೆ ಅಲ್ಲ ಅಂದಮೇಲೆ ನಿಮ್ಮ ತರ ಮನುಷ್ಯ ಅಂದಮೇಲೆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದ್ದಾಗ ಮಿಸ್ಟೇಕ್ಸು ಎರರ್ಸ್ಗಳು ಇದ್ದೇ ಇರ್ತವೆ. ಹಂಗಿರ್ಬೇಕಾದಾಗ ಪ್ರಶ್ನೆ ಮಾಡಬಾರ್ದು ಅಂತ ಯಾರಾದರೂ ಕಾನೂನು ಮಾಡಿದಾರ? ನಿನ್ನೆ ಅಷ್ಟೇ ನಾವು ಅಂಬೇಡ್ಕರ್ ಅವರ ಒಂದು ಆಚರಣೆ ಮಾಡಿದ್ದೀವಿ. ಅವ್ರು ಕೊಟ್ಟರು ರೈಟ್ಸ್ ಏನು ನಮಗೆ? ರೈಟ್ ಟು ಸ್ಪೀಚ್, ರೈಟ್ ಟು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಕೇಳಬಾರ್ದು ಅಂತ ಹೇಳಕ್ಕೆ ಯಾರಿಗೆ ಅಧಿಕಾರ ಇದೆ? ಸರ್, ಮೊದಲನೇ ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಲ್ಲ. ಮಾಧ್ಯಮದವರು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ. ನಾವು ಕೇಳುವಂಥದ್ರ ಬಗ್ಗೆ ಇಷ್ಟೇ, ನಮಗೆ ಅನ್ಯಾಯ ಆಗದೆ ಬೇರೆಯವ್ರಿಗೂ ಅನ್ಯಾಯ ಮಾಡಿದೆ ನ್ಯಾಯಯುತವಾಗಿ ಏನ್ ಮಾಡಬೇಕು ಮಾಡಿ ಅಂತ. ಇಲ್ಲಿ ಸ್ಥಾನಮಾನದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ಯಾವುದು 6ನೇ ಸ್ಥಾನ ಹೋಗಿರೋದ್ರ ಬಗ್ಗೆ ಅಂತಲ್ಲ, ನನ್ನ ಮನೆಗೆ ಬಂದಿಲ್ಲ ಸರ್, ನನ್ನ ಮನೆಗೆ ಬಂದಿಲ್ಲ. ಅವತ್ತಿನ ಏನು ಅಧ್ಯಕ್ಷರಾಗಿದ್ರು ಅವ್ರ ಮನೆಗೆ ಹೋಗಿಲ್ಲ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು 1 ವರ್ಷದಿಂದನೇ ಹೇಳಿದ್ರು ನನ್ನ ಮನೆಗೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳ್ತಾ ಇರೋದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಆ
ಆ ಆಯೋಗ ಮಾಡಿರ್ತಕ್ಕಂಥ ಇಲ್ಲಾಜಿಕಲ್ ವರದಿ ಬಗ್ಗೆ ನಮ್ಮ ವಿರೋಧ ಇದೆ. ನಮಗೆ ಇರೋ ಮಾಹಿತಿ ಪ್ರಕಾರ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 3 ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದ್ದಾರೆ ಸರ್. ಯಾಕಿಲ್ಲ, ಯಾಕಿರಬಾರ್ದು? ಇವಾಗ ಕೆಂಪೇಗೌಡರು ಎಲ್ಲ ಪೇಟೆ ಕಟ್ಟಿದ್ರು, ಒಕ್ಕಲಿಗರಿಗೆ ಯಾವ ಪೇಟೆ ಕಟ್ಟಿದ್ರು? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡಿದ್ರು, ಒಕ್ಕಲಿಗರ ಸಮಾಜದ ಶಾಂತಿಯ ತೋಟ ಅಂತ ಎಲ್ಲಾದ್ರೂ ಹೇಳಿದಾರ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಹೆಂಗ್ ಹೇಳ್ತೀರಾ ಅಷ್ಟು ಜನ ಇಲ್ಲ ಅಂತ. ಅಲ್ಲ ಸರ್, ಸರ್ಕಾರ ಕೊಟ್ಟಿರುವಂತ ವರದಿ ಅಲ್ಲ ಇದು. ಕಾಂತರಾಜು ಒಬ್ಬ ಕಮಿಟಿ ಕೊಟ್ಟಿರುವಂತ ವರದಿನ ಇಷ್ಟೇ ಜನಸಂಖ್ಯೆ ಇರ್ಬೇಕಂತ ನೀವೇ ಸರ್ಕಾರಕ್ಕೆ ತಾಕೀತು ಕೊಡಂಗಾಯ್ತಲ್ಲ. ನಾವ್ ಯಾರಿಗೂ ತಾಕೀತ್ ಮಾಡ್ತಾ ಇಲ್ಲ. ಅವ್ರು ದೇವ್ರ, ಮತ್ತೆ ಕಾಂತರಾಜು ಅವರು ದೇವ್ರ ಸರ್ ಅವರು. ಮತ್ತೆ ಅಲ್ಲ ಅಂದಮೇಲೆ ನಿಮ್ಮ ತರ ಮನುಷ್ಯ ಅಂದಮೇಲೆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದ್ದಾಗ ಮಿಸ್ಟೇಕ್ಸು ಎರರ್ಸ್ಗಳು ಇದ್ದೇ ಇರ್ತವೆ. ಹಂಗಿರ್ಬೇಕಾದಾಗ ಪ್ರಶ್ನೆ ಮಾಡಬಾರ್ದು ಅಂತ ಯಾರಾದರೂ ಕಾನೂನು ಮಾಡಿದಾರ? ನಿನ್ನೆ ಅಷ್ಟೇ ನಾವು ಅಂಬೇಡ್ಕರ್ ಅವರ ಒಂದು ಆಚರಣೆ ಮಾಡಿದ್ದೀವಿ. ಅವ್ರು ಕೊಟ್ಟರು ರೈಟ್ಸ್ ಏನು ನಮಗೆ? ರೈಟ್ ಟು ಸ್ಪೀಚ್, ರೈಟ್ ಟು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಕೇಳಬಾರ್ದು ಅಂತ ಹೇಳಕ್ಕೆ ಯಾರಿಗೆ ಅಧಿಕಾರ ಇದೆ? ಇವಾಗ ಒಕ್ಕಲಿಗರ ಸಂಘ ಮೊದಲನೇ ಸ್ಥಾನ ಇದ್ರೆ ಒಪ್ಕೊಂತ ಇದ್ರು ಸರ್. ಮೊದಲನೇ ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಲ್ಲ. ಮಾಧ್ಯಮದವರು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ. ನಾವು ಕೇಳುವಂಥದ್ರ ಬಗ್ಗೆ ಇಷ್ಟೇ, ನಮಗೆ ಅನ್ಯಾಯ ಆಗದೆ ಬೇರೆಯವ್ರಿಗೂ ಅನ್ಯಾಯ ಮಾಡಿದೆ ನ್ಯಾಯಯುತವಾಗಿ ಏನ್ ಮಾಡಬೇಕು ಮಾಡಿ ಅಂತ. ಇಲ್ಲಿ ಸ್ಥಾನಮಾನದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ನಮ್ಮ ಯಾವುದು 6ನೇ ಸ್ಥಾನ ಹೋಗಿರೋದ್ರ ಬಗ್ಗೆ ಅಂತಲ್ಲ, ನನ್ನ ಮನೆಗೆ ಬಂದಿಲ್ಲ ಸರ್. ನನ್ನ ಮನೆಗೆ ಬಂದಿಲ್ಲ. ಅವತ್ತಿನ ಏನು ಅಧ್ಯಕ್ಷರಾಗಿದ್ರು ಅವ್ರ ಮನೆಗೆ ಹೋಗಿಲ್ಲ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು 1 ವರ್ಷದಿಂದನೇ ಹೇಳಿದ್ರು, ನನ್ನ ಮನೆಗೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳ್ತಾ ಇರೋದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಆ ಆಯೋಗ ಮಾಡಿರ್ತಕ್ಕಂಥ ಇಲ್ಲಾಜಿಕಲ್ ವರದಿ ಬಗ್ಗೆ ನಮ್ಮ ವಿರೋಧ ಇದೆ. ನಮಗೆ ಇರೋ ಮಾಹಿತಿ ಪ್ರಕಾರ ಏನು ಕೊಟ್ಟಿದ್ದಾರೆ ಅದಕ್ಕಿಂತ 3 ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದ್ದಾರೆ ಸರ್. ಯಾಕಿಲ್ಲ, ಯಾಕಿರಬಾರ್ದು? ಇವಾಗ ಕೆಂಪೇಗೌಡರು ಎಲ್ಲ ಪೇಟೆ ಕಟ್ಟಿದ್ರು, ಒಕ್ಕಲಿಗರಿಗೆ ಯಾವ ಪೇಟೆ ಕಟ್ಟಿದ್ರು? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡಿದ್ರು, ಒಕ್ಕಲಿಗರ ಸಮಾಜದ ಶಾಂತಿಯ ತೋಟ ಅಂತ ಎಲ್ಲಾದ್ರೂ ಹೇಳಿದಾರ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವ್ ಹೆಂಗ್ ಹೇಳ್ತೀರಾ ಅಷ್ಟು ಜನ ಇಲ್ಲ ಅಂತ. ಅಲ್ಲ ಸರ್, ಸರ್ಕಾರ ಕೊಟ್ಟಿರುವಂತ ವರದಿ ಅಲ್ಲ ಇದು. ಕಾಂತರಾಜು ಒಬ್ಬ ಕಮಿಟಿ ಕೊಟ್ಟಿರುವಂತ ವರದಿನ ಇಷ್ಟೇ ಜನಸಂಖ್ಯೆ ಇರ್ಬೇಕಂತ ನೀವೇ ಸರ್ಕಾರಕ್ಕೆ ತಾಕೀತು ಕೊಡಂಗಾಯ್ತಲ್ಲ. ನಾವ್ ಯಾರಿಗೂ ತಾಕೀತ್ ಮಾಡ್ತಾ ಇಲ್ಲ. ಅವ್ರು ದೇವ್ರ, ಮತ್ತೆ ಕಾಂತರಾಜು ಅವರು ದೇವ್ರ ಸರ್ ಅವರು. ಮತ್ತೆ ಅಲ್ಲ ಅಂದಮೇಲೆ ನಿಮ್ಮ ತರ ಮನುಷ್ಯ ಅಂದಮೇಲೆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದ್ದಾಗ ಮಿಸ್ಟೇಕ್ಸು ಎರರ್ಸ್ಗಳು ಇದ್ದೇ ಇರ್ತವೆ. ಹಂಗಿರ್ಬೇಕಾದಾಗ ಪ್ರಶ್ನೆ ಮಾಡಬಾರ್ದು ಅಂತ ಯಾರಾದರೂ ಕಾನೂನು ಮಾಡಿದಾರ? ನಿನ್ನೆ ಅಷ್ಟೇ ನಾವು ಅಂಬೇಡ್ಕರ್ ಅವರ ಒಂದು ಆಚರಣೆ ಮಾಡಿದ್ದೀವಿ. ಅವ್ರು ಕೊಟ್ಟರು ರೈಟ್ಸ್ ಏನು ನಮಗೆ? ರೈಟ್ ಟು ಸ್ಪೀಚ್, ರೈಟ್ ಟು ಕ್ವಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಕೇಳಬಾರ್ದು ಅಂತ ಹೇಳಕ್ಕೆ ಯಾರಿಗೆ ಅಧಿಕಾರ ಇದೆ? ಇವಾಗ ಒಕ್ಕಲಿಗರ ಸಂಘ ಮೊದಲನೇ ಸ್ಥಾನ ಇದ್ರೆ ಒಪ್ಕೊಂತ ಇದ್ರು ಸರ್. ಮೊದಲನೇ ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಲ್ಲ. ಮಾಧ್ಯಮದವರು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ. ನಾವು ಕೇಳುವಂಥದ್ರ ಬಗ್ಗೆ ಇಷ್ಟೇ, ನಮಗೆ ಅನ್ಯಾಯ ಆಗದೆ ಬೇರೆಯವ್ರಿಗೂ ಅನ್ಯಾಯ ಮಾಡಿದೆ ನ್ಯಾಯಯುತವಾಗಿ ಏನ್ ಮಾಡಬೇಕು ಮಾಡಿ ಅಂತ. ಇಲ್ಲಿ ಸ್ಥಾನಮಾನದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್. ನಮ್ಮ ಯಾವುದು 6ನೇ ಸ್ಥಾನ ಹೋಗಿರೋದ್ರ ಬಗ್ಗೆ ಅಂತಲ್ಲ, ನನ್ನ ಮನೆಗೆ ಬಂದಿಲ್ಲ ಸರ್. ನನ್ನ ಮನೆಗೆ ಬಂದಿಲ್ಲ. ಅವತ್ತಿನ ಏನು ಅಧ್ಯಕ್ಷರಾಗಿದ್ರು ಅವ್ರ ಮನೆಗೆ ಹೋಗಿಲ್ಲ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು 1 ವರ್ಷದಿಂದನೇ ಹೇಳಿದ್ರು, ನನ್ನ ಮನೆಗೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳ್ತಾ ಇರೋದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಆ ಆಯೋಗ ಮಾಡಿರ್ತಕ್ಕಂಥ ಇಲ್ಲಾಜಿಕಲ್ ವರದಿ ಬಗ್ಗೆ ನಮ್ಮ ವಿರೋಧ ಇದೆ.